ಈ ದಿನ ಮಧ್ಯಾಹ್ನ ಸುಮಾರು 1:30 ಸಮಯದಲ್ಲಿ ಸಿದ್ದರಾಮಪ್ಪ ಬಸಪ್ಪ ವಡ್ಡರ್ ಅಂತ ಧಾರವಾಡ ಸೆಂಟ್ರಲ್ ಜೈಲಲ್ಲಿ ಹಿಂದೆ ಜೈಲರಾಗಿ ಕರ್ತವ್ಯ ನಿರ್ವಹಿಸ್ತಾಯಿದ್ರು. ಅವ್ರದ್ದು ಆಡಳಿತಾತ್ಮಕ ಕಾರಣಕ್ಕೆ ಈಗ ಮೈಸೂರಿಗೆ ಲೀನ್ ಶಿಫ್ಟ್ ಆಗಿದೆ ಅನ್ನೋಂಥ ತಿಳಿದು ಬಂದಿದೆ. ಅವರು ತಮ್ಮ ಮನೆಯಲ್ಲಿ ಸುಮಾರು 1:30 ಸಮಯದಲ್ಲಿ ಅವರ ಕುಟುಂಬದವ್ರು ಫೋನ್ ಮಾಡಿದಾಗ ಪಿಕ್ ಮಾಡಿಲ್ಲ ಅಂತ ಅಕ್ಕಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿದಾಗ ಅವ್ರುಗಳ ಮನೆಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ರೂಮಲ್ಲಿ ರೀತಿಯಲ್ಲಿ ಅವ್ರದ್ದು ದೇಹ ಪತ್ತೆ ಆಗಿದೆ. ಅವರ ಕುಟುಂಬ ಸದಸ್ಯರು ಬಂದಿದ್ದಾರೆ ಮತ್ತು ಅವರ ತಂದೆ ತಾಯಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ರೋಣದಿಂದ ಬರ್ತಾ ಇದ್ದಾರೆ. ಮೂಲತಃ ಗದಗ ಜಿಲ್ಲೆ ರೋಣ ತಾಲೂಕಿನ ಹುಡುಗ, ಆ ಕಡೆ ಗದಗ ಜಿಲ್ಲೆಯವರು. ಸೊ ಅವರ ಕುಟುಂಬ ಸದಸ್ಯರು ಬಂದ ಮೇಲೆ ಅವರು ಮುಂದೆ ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ತೊಗೊಂಡು ನೋಡಲಾಗುತ್ತೆ. ಏನು ರೀಸನ್ ಏನಾದರೂ ಬರ್ದಿಟ್ಟಿದೆ ಸರ್? ಇನ್ನು ಅದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬರಬೇಕು. ಫ್ಯಾಮಿಲಿ ಮೆಂಬರ್ಸ್ ಬಂದ ಮೇಲೆ ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಮತ್ತು ನಮ್ಮದು ಸೋಕೋ ಟೀಮ್ ಬಂದಿದೆ, ಅದು ಅವ್ರ ಮುಂದಿನ ಕೆಲಸ ಮಾಡ್ಬೋದು. ಅಲ್ಲಿ ಸೀನ್ ಆಫ್ ಕ್ರೈಮ್ ಏನಿದೆ ಅದನ್ನು ಡಿಸ್ಟರ್ಬ್ ಮಾಡಬಾರ್ದಂತ ಯಾರೂ ಅಲ್ಲಿ ಹೋಗಿಲ್ಲ. ಅವ್ರ ಕುಟುಂಬ ಸದಸ್ಯರು ಬಂದ ಮೇಲೆ ಅವ್ರ ಸಮ್ಮುಖದಲ್ಲೇ ಅದನ್ನು ಅಲ್ಲಿ ಹೋಗಲಾಗುತ್ತೆ. ಮತ್ತೇನಾದರೂ ಸಿಕ್ಕರೆ ಅಲ್ಲಿ ನಾವು ಪತ್ತೆ ಮಾಡೋವಂಥದ್ದು ಮಾಡ್ತೀವಿ. ಮಾನಸಿಕವಾಗಿ ಏನಾದರೂ ಅವರು ಸುಮಾರು 2 ತಿಂಗಳು ಹಿಂದೆ ಅಮಾನತ್ತುನಲ್ಲಿದ್ದರಂತೆ. ಈ ಹಿಂದೆ ನಮ್ಮ ಧಾರವಾಡ ಸಬರ್ಬನಲ್ಲಿ ಒಂದು ಪ್ರಕರಣ ಕೂಡ ಜೈಲ್ ಅಥಾರಿಟೀಸ್ ಕೊಟ್ಟಿದ್ರ ಮೇಲೆ ದಾಖಲಾಗಿತ್ತು. ಆ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ಅವರು ಡ್ಯೂಟಿ ಇನ್ಚಾರ್ಜ್ ಜೈಲರ್ ಇದ್ದರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಇಲಾಖಾ ಶಿಸ್ತಿನ ಕ್ರಮವಾಗಿ ಅಮಾನತು ಮಾಡಿದರು ಅನ್ನೋಂಥ ತಿಳಿದು ಬಂದಿದೆ. ಸುಮಾರು 2 ತಿಂಗಳಿಂದ ಅವರು 1.5-2 ತಿಂಗಳಿಂದ ಸಸ್ಪೆನ್ಷನ್ ಇದ್ದರು ಅನ್ನೋಂಥ ನಮಗೂ ಕೂಡ ತಿಳಿದು ಬಂದಿದೆ. ಈ ದಿನ ಮಧ್ಯಾಹ್ನ ಸುಮಾರು 1:30 ಸಮಯದಲ್ಲಿ ಸಿದ್ದರಾಮಪ್ಪ ಬಸಪ್ಪ ವಡ್ಡರ್ ಅಂತ ಧಾರವಾಡ ಸೆಂಟ್ರಲ್ ಜೈಲಲ್ಲಿ ಹಿಂದೆ ಜೈಲರಾಗಿ ಕರ್ತವ್ಯ ನಿರ್ವಹಿಸ್ತಾಯಿದ್ರು. ಅವ್ರದ್ದು ಆಡಳಿತಾತ್ಮಕ ಕಾರಣಕ್ಕೆ ಈಗ ಮೈಸೂರಿಗೆ ಲೀನ್ ಶಿಫ್ಟ್ ಆಗಿದೆ ಅನ್ನೋಂಥ ತಿಳಿದು ಬಂದಿದೆ. ಅವರು ತಮ್ಮ ಮನೆಯಲ್ಲಿ ಸುಮಾರು 1:30 ಸಮಯದಲ್ಲಿ ಅವರ ಕುಟುಂಬದವ್ರು ಫೋನ್ ಮಾಡಿದಾಗ ಪಿಕ್ ಮಾಡಿಲ್ಲ ಅಂತ ಅಕ್ಕಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿದಾಗ ಅವ್ರುಗಳ ಮನೆಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ರೂಮಲ್ಲಿ ರೀತಿಯಲ್ಲಿ ಅವ್ರದ್ದು ದೇಹ ಪತ್ತೆ ಆಗಿದೆ. ಅವರ ಕುಟುಂಬ ಸದಸ್ಯರು ಬಂದಿದ್ದಾರೆ ಮತ್ತು ಅವರ ತಂದೆ ತಾಯಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರು ರೋಣದಿಂದ ಬರ್ತಾ ಇದ್ದಾರೆ. ಮೂಲತಃ ಗದಗ ಜಿಲ್ಲೆ ರೋಣ ತಾಲೂಕಿನ ಹುಡುಗ, ಆ ಕಡೆ ಗದಗ ಜಿಲ್ಲೆಯವರು. ಸೊ ಅವರ ಕುಟುಂಬ ಸದಸ್ಯರು ಬಂದ ಮೇಲೆ ಅವರು ಮುಂದೆ ಏನು ಕಂಪ್ಲೇಂಟ್ ಕೊಡ್ತಾರೆ ಅದನ್ನು ತೊಗೊಂಡು ನೋಡಲಾಗುತ್ತೆ. ಏನು ರೀಸನ್ ಏನಾದರೂ ಬರ್ದಿಟ್ಟಿದೆ ಸರ್? ಇನ್ನು ಅದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬರಬೇಕು. ಫ್ಯಾಮಿಲಿ ಮೆಂಬರ್ಸ್ ಬಂದ ಮೇಲೆ ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಮತ್ತು ನಮ್ಮದು ಸೋಕೋ ಟೀಮ್ ಬಂದಿದೆ, ಅದು ಅವ್ರ ಮುಂದಿನ ಕೆಲಸ ಮಾಡ್ಬೋದು. ಅಲ್ಲಿ ಸೀನ್ ಆಫ್ ಕ್ರೈಮ್ ಏನಿದೆ ಅದನ್ನು ಡಿಸ್ಟರ್ಬ್ ಮಾಡಬಾರ್ದಂತ ಯಾರೂ ಅಲ್ಲಿ ಹೋಗಿಲ್ಲ. ಅವ್ರ ಕುಟುಂಬ ಸದಸ್ಯರು ಬಂದ ಮೇಲೆ ಅವ್ರ ಸಮ್ಮುಖದಲ್ಲೇ ಅದನ್ನು ಅಲ್ಲಿ ಹೋಗಲಾಗುತ್ತೆ. ಮತ್ತೇನಾದರೂ ಸಿಕ್ಕರೆ ಅಲ್ಲಿ ನಾವು ಪತ್ತೆ ಮಾಡೋವಂಥದ್ದು ಮಾಡ್ತೀವಿ. ಮಾನಸಿಕವಾಗಿ ಏನಾದರೂ ಅವರು ಸುಮಾರು 2 ತಿಂಗಳು ಹಿಂದೆ ಅಮಾನತ್ತುನಲ್ಲಿದ್ದರಂತೆ. ಈ ಹಿಂದೆ ನಮ್ಮ ಧಾರವಾಡ ಸಬರ್ಬನಲ್ಲಿ ಒಂದು ಪ್ರಕರಣ ಕೂಡ ಜೈಲ್ ಅಥಾರಿಟೀಸ್ ಕೊಟ್ಟಿದ್ರ ಮೇಲೆ ದಾಖಲಾಗಿತ್ತು. ಆ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ಅವರು ಡ್ಯೂಟಿ ಇನ್ಚಾರ್ಜ್ ಜೈಲರ್ ಇದ್ದರು ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಇಲಾಖಾ ಶಿಸ್ತಿನ ಕ್ರಮವಾಗಿ ಅಮಾನತು ಮಾಡಿದರು ಅನ್ನೋಂಥ ತಿಳಿದು ಬಂದಿದೆ. ಸುಮಾರು 2 ತಿಂಗಳಿಂದ ಅವರು 1.5-2 ತಿಂಗಳಿಂದ ಸಸ್ಪೆನ್ಷನ್ ಇದ್ದರು ಅನ್ನೋಂಥ ನಮಗೂ